ಈಗ ಒಂದು ಹೆಣ್ಮಗಳು ಎಂಡೋಮೆಟ್ರಿಯೋಸಿಸಿಂದ ಒದ್ದಾಡ್ತಾ ಇದ್ದಾಳೆ. ಅವಳಿಗೆ ತಿಂಗಳ ನೋವು ಬರ್ತಾ ಇದೆ. ಥ್ರೂ ಔಟ್ ದ ಮಂತ್ ಪೇಯ್ನ್ ಇರುತ್ತೆ. ಗಂಡ ಹೆಂಡತಿ ಸೇರುವಾಗ ಪೇಯ್ನ್ ಇರುತ್ತೆ. ಅವಳಿಗೆ ಮನೇಲಿದ್ದರೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಆ್ಯಂಗ್ಸೈಟಿ ಆಗುತ್ತೆ. ಯಾಕಾದ್ರೆ ಪೀರಿಯಡ್ ಬರುತ್ತೆ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಕೆಲವೊಮ್ಮೆ ಮಕ್ಕಳ ಟ್ರೈ ಮಾಡ್ತಿದ್ರೆ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಕಾಣುತ್ತೆ. ಇವೆಲ್ಲನೂ ಅವಳೊಬ್ಬಳೇ ಒದ್ದಾಡಬೇಕಾ? ಇಸ್ ಇಟ್ ಹರ್ ಓನ್ ಬ್ಯಾಟಲ್? ಇಟ್ ಶುಡ್ ನಾಟ್ ಬಿ ಎ ಲೋನ್ಲಿ ಬ್ಯಾಟಲ್. ಪಾರ್ಟ್ನರ್ ಈಸ್ ವೆರಿ ಇಂಪಾರ್ಟೆಂಟ್, ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ರೀತಿ ಫ್ಯಾಮಿಲಿಯವರು ಮತ್ತು ಪಾರ್ಟ್ನರ್ ಹೆಲ್ಪ್ ಮಾಡ್ಬೋದು? ಒಂದು, ಅವಳಿಗೆ ನೋವು ಅಂತ ಬಂದಾಗ ದಯವಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಅವಳು ಬರಲ್ಲ ಅಂದ್ರೂ ಇಲ್ಲ ಪರವಾಗಿಲ್ಲ ಅಂದ್ರೂ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಬೇಗ ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳಿ. ಮತ್ತು ರೆಗ್ಯುಲರ್ ಚೆಕಪ್ಸ್ಗೆ ಫಾಲೋಅಪ್ಸ್ಗೆ ನಿಮ್ಮನ್ನ ಕರ್ಕೊಂಡು. ಅದಲ್ಲದೆ ಅವಳು ಮೇಕ್ ಶೂರ್ ದಟ್ ಶಿ ಫಾಲೋಸ್ ಅ ಗುಡ್ ಡಯಟ್, ಮೇಕ್ ಶೂರ್ ದಟ್ ಶಿ ಡಸ್ ಎಕ್ಸಸೈಸ್, ಯೋಗ ಎಲ್ಲ ಮಾಡೋ ಥರ ರೆಗ್ಯುಲರಾಗಿ ಮಾಡೋ ಥರ ನೋಡಿ. ಮತ್ತು ಹಾರ್ಮೋನ್ಸ್ ತೊಗೊಳ್ಳುವಾಗ ಅವಳ ಹಾರ್ಮೋನ್ ಕರೆಕ್ಟಾಗಿ ತೊಗೊತಾ ಇದ್ದಲ್ಲ, ಸೈಡ್ ಎಫೆಕ್ಟ್ಸ್ ಏನಾರು ಬರ್ತಾ ಇದೆ ಅಂತ ನೀವು ಕೂಡ ಮಾನಿಟ್ರ್ ಮಾಡಬೇಕು. ಪಾರ್ಟ್ನರ್ದು ಏನು ರೋಲ್ ಇರುತ್ತೆ? ನೀವು ಗಂಡ ಹೆಂಡತಿ ಸೇರುವಾಗ ಎಲ್ಲ ಇಂಟರ್ಕೋರ್ಸ್ ಮಾಡುವಾಗ ತುಂಬ ಪೇಯ್ನ್ ಆಗ್ಬೋದು. ಹಾಗಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಶಿ ಇಸ್ ಗೋಯಿಂಗ್ ಥ್ರೂ. ಆ ಕಾರಣಕ್ಕೋಸ್ಕರ ಮನಸ್ತಾಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು ಮಾಡಬಾರ್ದು. ಯಾಕೆಂದರೆ ಅವಳಿಗೆ ಇದು ಜೆನ್ಯೂನ್ ಪೇಯ್ನ್ ತರುವಂಥ ಜೆನ್ಯೂನ್ ಕಂಡೀಷನ್ ಇರುತ್ತೆ. ಆಗ ನೀವು ಸ್ವಲ್ಪ ಥೆರಪಿಗೆ ಹೋಗಬೇಕಾಗುತ್ತೆ. ನಾನ್ ಪೆನೆಟ್ರೇಟಿವ್ ಸೆಕ್ಸ್ ಏನಾರು ಮಾಡ್ಬೋದಾ ಅಂತ ಆಪ್ಷನ್ಸ್ನ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಅವಳಿಗೆ ಮಕ್ಕಳಾಗಲಿಲ್ಲ, ಇನ್ಫರ್ಟಿಲಿಟಿ ಇದೆ ಅಂತಂದರೆ ಮನೆಯವರೆಲ್ಲ ಅವಳಿಗೆ ಸಪೋರ್ಟ್ ಮಾಡಿ. ಅವಳಿಗೆ ಏನೇನು ಪ್ರೊಸೀಜರ್ ವಾಟ್ ಶಿ ಗೋಸ್ ಥ್ರೂ ಅದೆಲ್ಲದಕ್ಕೂ ನಿಮ್ಮ ಒಂದು ಮಾನಸಿಕ ಮತ್ತು ಅವಳ ಸ್ಟ್ರೆಂತ್ನ ನೀವು ಕೊಡಬೇಕಾಗುತ್ತೆ. ಅವಳಿಗೆ ಸಪೋರ್ಟು ಬೇಕೇ ಬೇಕಾಗುತ್ತೆ. So please don't let the woman suffer alone because of endometriosis. It is a very common condition, as much as 10 to 12% or 15% in India. ಸೊ ಹಾಗಾಗಿ ಹೆಣ್ಮಕ್ಳು ಒಬ್ಬರೇ ಒದ್ದಾಡೋ ಥರ ಮಾಡಬೇಡಿ. ಜಾಸ್ತಿ ತಿಳ್ಕೊಳ್ಳಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ. ಅವಳಿಗೆ ಸಪೋರ್ಟ್ ಕೊಡಿ. ಅವಳು ಈ ಜರ್ನಿನ ಸ್ಮೂತಾಗಿ ಸೇಲ್ ಮಾಡೋ ಥರ ನೀವು ಅವಳಿಗೆ ಹೆಲ್ಪ್ ಮಾಡಿ.